ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ಕಾವಲು ಪಡೆಯ ವತಿಯಿಂದ ದಿನಾಂಕ 12/8/2024 ಗುಂಡ್ಲುಪೇಟೆ ಪಟ್ಟಣದ 1ನೇ ವಾರ್ಡ್ ಎಚ್ಎಸ್ ಮಹದೇವ್ ಪ್ರಸಾದ್ ನಗರದಲ್ಲಿ ನಿರ್ಮಾಣ ಮಾಡುತ್ತಿರುವ ಟವರ್ನಿಂದ ಸಾರ್ವಜನಿಕರಿಗೆ, ಮಕ್ಕಳಿಗೆ ಹಾಗೂ ಗರ್ಭಿಣಿಯರಿಗೆ ತೊಂದರೆಯಾಗುವ ಕಾರಣ ಸಾರ್ವಜನಿಕರ ಸಮ್ಮುಖದಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳು ಆದ ವಸಂತ ಕುಮಾರಿ ಅವರಿಗೆ ಸಂಘಟನೆಯ ತಾಲೂಕು ಅಧ್ಯಕ್ಷರು ಆದ ಎ ಅಬ್ದುಲ್ ಮಾಲಿಕ್ ಮನವಿ ಸಲ್ಲಿಸಿ ಕ್ರಮ ವಹಿಸಿ ವಾಸಿಸ್ತಾ ಇರುವ ಕುಟುಂಬಗಳಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ವಿನಂತಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಡಾವಣೆಯ ನಿವಾಸಿಗಳು ಮಾತನಾಡಿ, ಟವರ್ನಿಂದ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗುತ್ತಿದ್ದ ಕೂಡಲೇ ಟವರ್ ನಿರ್ಮಾಣ ಮಾಡುವುದು ನಿಲ್ಲಿಸಬೇಕು ಅಂತ ಒತ್ತಾಯಿಸಿದರು. ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಇರೋದು ಹೆಂಗಸರು, ಮಕ್ಕಳು, ದೊಡ್ಡವರು, ವಯಸ್ಸಾದವರು, ಚಿಕ್ಕ ಮಕ್ಕಳು ಇರೋದ್ರಿಂದ ನಮಗೆ ಟವರ್ ಅವಶ್ಯಕತೆ ಇಲ್ಲ. ಅಲ್ಲಿ ಅವ್ರು ಬೇರೆ ಕಡೆ ಎಲ್ಲರೂ ಬೇಕಾದ್ರೆ ಮಾಡ್ಕೊಳ್ಳಿ, ನಾವಂತೂ ಇಲ್ಲ ಮಾಡೋಕ್ಕೆ ಅವಕಾಶ ಕೊಡೋಲ್ಲ. ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಖಂಡಿತ ಇಲ್ಲಿ ಟವರ್ ಬೇಕಾಗಿಲ್ಲ, ಹೊರಗಡೆ ಹಾಕಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಇದನ್ನು ವಜಾ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಖಾಲಿ ಇರೋ ಜಾಗದಲ್ಲಿ ಹಾಕ್ಕೊಳ್ಳಿ, ನಾವೇನೋ ಅಬ್ಜೆಕ್ಷನ್, ನಮ್ದೇನು ತೊಂದರೆ ಇಲ್ಲ. ಮನೆ ಮಠ ಇರೋ ಜಾಗದಲ್ಲೆಲ್ಲ ಹಾಕ್ಬಿಟ್ರೆ ಮಕ್ಕಳಿಗೆ ಎಲ್ಲರಿಗೂ ತೊಂದರೆ. ಅಕ್ಕಪಕ್ಕ ಎಲ್ಲ ಮನೆ ಇದೆ, ಖಾಲಿ ಇರೋ ಜಾಗಗಳು ಗುಂಡ್ಲುಪೇಟೆ ಒಳಗಡೆ ಬೇಕಾದಷ್ಟು ಜಾಗ ಇದೆ. ಅಲ್ಲಿ ಹೋಗಿ ಬೇಕಾದರೆ ಅವ್ರು ಎಲ್ಲಿ ಬೇಕೋ ಅಲ್ಲಿ ಹಾಕ್ಕೊಳ್ಳಿ. ಪುರಸಭೆಯವರು ಅನುಮತಿ ಕೊಡಬೇಕು. ಅದಕ್ಕೂ ಸುಮ್ಮನೆ ಹಾಕ್ಬಿಡೋಕ್ಕಾಗಲ್ಲ. ಪುರಸಭೆಯವ್ರು ನೋಡ್ಕೊಂಡು ಇದು ಮಾಡ್ಕೊಂಡು ನೋಡ್ಕೊಳ್ಳೋರು ಯಾರೂ ಇಲ್ಲ. ಅಕ್ಕಪಕ್ಕ ಎಲ್ಲ ಇದು ನಮಗೆ ಇರೋದ್ರಿಂದ ತೊಂದರೆ ಆಯ್ತಿದೆ. ನಮ್ಗೆ ಆದಷ್ಟು ನಮಗೆ ಈ ಟವರನ್ನು ತೆಗೆಸ್ಕೊಟ್ಬಿಡಿ ಅಷ್ಟೇ. ಪಕ್ಷಿಗಳು, ಮನುಷ್ಯರ ಪ್ರಾಣಿ ಪಕ್ಷಿಗಳು ಅದಕ್ಕೂ ತೊಂದರೆ ಆಗುತ್ತೆ. ಅದರಿಂದ ಟವರ್ ಬೇಡ ಅಂತ ಇದು ಮಾಡ್ತಾ ಇದ್ದೀವಿ ಅಷ್ಟೇ. ಯಾವುದೇ ತಕ್ಷಣ ಕ್ರಮ ಕೈಗೊಳ್ಳಿ ಅಂತ ಕೇಳ್ಕೊತಾ ಇದ್ದೀವಿ. ಸಾರ್ವಜನಿಕರ ಎಲ್ಲ ಕೋರಿಕೆ ಮೇಲೆ ಅವರು ಇಲ್ಲಿ ಕಟ್ ಮಾಡಬೇಕು, ಬೇರೆ ಕಡೆಗೆ ಹಾಕ್ಕೊಳ್ಳಿ. ಅವರು ನಮಗೇನು ಅಬ್ಜೆಕ್ಷನ್ ಇಲ್ಲ. ಬಂಧುಗಳೇ, ಎಚ್.ಎಸ್. ಮಹದೇವ್ ನಗರ 1ನೇ ವಾರ್ಡು ಎಚ್.ಎಸ್. ಮಹದೇವ್ ನಗರದಲ್ಲಿ ಏರ್ಟೆಲ್ ಟವರ್ ನಿರ್ಮಾಣ ಮಾಡ್ತಾ ಇದ್ದಾರೆ. ಇಲ್ಲಿ ಇರ್ತಕ್ಕಂಥ ನಿವಾಸಿಗಳು, ಹಲವಾರು ನಿವಾಸಿಗಳು ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಬೇಡ ಅಂತ ಒಂದು ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ದಯಮಾಡಿ ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಪರಿಶೀಲನೆ ಮಾಡಬೇಕು. ಇಲ್ಲಿ ಟವರ್ ಬೇಡ ಅಂದಮೇಲೆ ಅದು ಬೇಕಾಗಿಲ್ಲ, ಯಾಕಂದರೆ ಆರೋಗ್ಯದ ಹಿತದೃಷ್ಟಿಯಿಂದ ಅದು ಟವರನ್ನು ನಿರ್ಮಾಣ ಮಾಡೋದು ಬೇಡ ಅಂತ ಸಾರ್ವಜನಿಕರ ಪರವಾಗಿ ಕರ್ನಾಟಕ ಕಾವಲು ಪಡೆ ವತಿಯಿಂದ ತಮಗೆ ನಾನು ಮನವಿ ಮಾಡುವ ಮೂಲಕ ಒತ್ತಾಯಿಸ್ತಿದ್ದೇನೆ. ಜೈ ಕನ್ನಡಾಂಬೆ. ಸರಿ. ಎಚ್.ಎಸ್. ಮಹದೇವ್ ಪ್ರಸಾದ್ ನಗರ ಬಡಾವಣೆ 1ನೇ ಹಂತ. ಇಲ್ಲಿ ಏರ್ಟೆಲ್ನವರು ಇದನ್ನು ಮಾಡ್ತಾಯಿದ್ದಾರೆ. ಇದು ಜನರ ವಾಸಿಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಪಕ್ಷಿ ಸಂಕುಲಗಳು ಕೂಡ ತುಂಬ ತೊಂದರೆ ಆಗ್ತಾಯಿದೆ. ಹಾಗಾಗಿ ಇಲ್ಲಿ ನಿರ್ಮಾಣ ಬೇಡ ಅಂತೇಳಿ ನಮ್ಮ ಅನಿಸಿಕೆ ಅಂತೇಳಿ ನಾವು. ಆತ್ಮೀಯ ನಾಗರಿಕ ಬಂಧುಗಳೇ, ಇವತ್ತು ಗುಂಡ್ಲುಪೇಟೆಯ ಪಟ್ಟಣದ 1ನೇ ವಾರ್ಡ್ ಎಚ್.ಎಸ್. ಮಹದೇವ್ ಪ್ರಸಾದ್ ನಗರದಲ್ಲಿ ಒಂದು ಟವರ್ ನಿರ್ಮಾಣ ಮಾಡ್ತಾ ಇದ್ದಾರೆ, ಏರ್ಟೆಲ್ ಟವರು. ಅಲ್ಲಿರ್ತಕ್ಕಂಥ ನಿವಾಸಿಗಳು ನಮ್ಮ ಸಂಘಟನೆಗೆ ದೂರು ಕೊಟ್ಟಿದ್ದಾರೆ. ದಯಮಾಡಿ ಈ ಟವರನ್ನು ನಿಲ್ಲಿಸಿ, ಆರೋಗ್ಯದ ಹಿತದೃಷ್ಟಿಯಿಂದ ದಯಮಾಡಿ ನಿಲ್ಲಿಸಿ ಅಂತ ದೂರು ಕೊಟ್ಟ ಮೇರೆಗೆ ನಾವು ಪುರಸಭೆ ಮುಖ್ಯಾಧಿಕಾರಿಗಳಾದ ವಸಂತ ಕುಮಾರಿ ಮೇಡಮ್ ಅವರಿಗೆ ಒಂದು ಮನವಿ ಸಲ್ಲಿಸುವ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೇವೆ. ಕೂಡಲೇ ಇದರ ಬಗ್ಗೆ ಪರಿಶೀಲನೆ ಮಾಡಿ ದಯಮಾಡಿ ಅದನ್ನು ನಿಲ್ಲಿಸಬೇಕು, ಟವರ್ನ ನಿಲ್ಲಿಸಬೇಕು ಅಂತ ನಮ್ಮ ಸಂಘಟನೆ ವತಿಯಿಂದ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಸದಸ್ಯರು ಬಂದು ನಮಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಅನಧಿಕೃತವಾಗಿ ಟವರ್ ನಿರ್ಮಾಣ ಆಗ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ. ಕೂಡಲೇ ನಾವು ಪರಿಶೀಲನೆ ಮಾಡಿ ನಿಯಮಾನುಸಾರ ನಾವು ಕ್ರಮ ತಗೊಳ್ತೀವಿ. ಎಲ್ಲ ನಾಗರಿಕರಿಗೆ ಸಮಸ್ಯೆ ಆಗ್ತಾ ಇರೋ ಥರ ಖಂಡಿತ ನಾವು ನೋಡ್ಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ದಾಖಲೆ ಗುಂಡ್ಲುಪೇಟೆಯ 1ನೇ ವಾರ್ಡ್ನ ನಿವಾಸಿಗಳು ಹಲವಾರು ಜನ ಈ ಏರ್ಟೆಲ್ ಟವರ್ ನಿರ್ಮಾಣ ಆಗ್ತಾಯಿದೆ ಅನಧಿಕೃತವಾಗಿ ಗಮನಕ್ಕೆ ತಂದಿದ್ದಾರೆ. ಅಲ್ಲಿನ ಆಡಳಿತ ಏನಂತಂದರೆ, ಮುಂದೆ ನಮ್ಗೆ ಗೊತ್ತಿದೆ, ನಾಗರಿಕ ನಿವಾಸಿಗಳಿಗೆ ನಮ್ಗೆ ಗೊತ್ತಿದೆ, ಬಾಲಕಿಯರಿಗೆ ಮತ್ತು ಮಕ್ಕಳಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗುತ್ತೆ ಅಂತಕ್ಕಂಥ ಟವರ್ ನಿರ್ಮಾಣದಿಂದ ಆಗ್ತದೆ ಜನರ ಆತಂಕ. ದಯಮಾಡಿ ಆ ವಾರ್ಡ್ ನಿವಾಸಿಗಳ ಸಮಸ್ಯೆ ಶಿಕ್ಷಣಕ್ಕೆ ಸ್ಪರ್ಧಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕರು ಆದ ಸುಭಾಷ್, ಮಾತೃಹಳ್ಳಿ ಸಲಹೆಗಾರು ಆದ ಎಸ್. ಮುಬಾರಕ್, ಟೌನ್ ಗೌರವಾಧ್ಯಕ್ಷರು ಆದ ಶಕೀಲ್, ಟೌನ್ ಸಂಚಾಲಕರು ಆದ ಮಿಮಿಕ್ರಿ ರಾಜು, ರಾಮೇಗೌಡ, ಡ್ಯಾನ್ಸರ್ ಪವನ್ ಸೇರಿ ಸಾರ್ವಜನಿಕರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.